ಅವರದ್ದು ಎಟಿಎಂಗೆ ಹಣ ಹಾಕುವ ಕೆಲಸ. ಆದರೆ ಕೆಲಸ ಕೊಟ್ಟವರಿಗೆ ಅವರು ಕೇಡು ಬಗ್ದಿದ್ರು. ಸಿನಿಮಾ ಸ್ಟೈಲ್ನಲ್ಲಿ ವಂಚನೆಯ ಪ್ಲಾನ್ ಮಾಡಿದ್ರು. ಆದ್ರೀಗ ಐನಾತಿಗಳೆಲ್ಲ ಲಾಕ್ ಆಗಿದ್ದಾರೆ. ಲಕ್ಕಿ ಭಾಸ್ಕರ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡು ಬ್ಯಾಂಕ್ನಿಂದಲೇ ಹಣವನ್ನ ಎಗರಿಸಿ ಆ ಹಣವನ್ನ ಬೇರೆಡೆ ಹೂಡಿಕೆ ಮಾಡಿ ಹಣ ಗಳಿಸ್ತಿದ್ದ. ಬಳಿಕ ಸೈಲೆಂಟ್ ಆಗಿ ಬ್ಯಾಂಕ್ನಿಂದ ಹೊತ್ತೊಯ್ದಿದ್ದ ಹಣವನ್ನ ತಂದಿರಿಸ್ತಿದ್ದ. ಬ್ಯಾಂಕ್ ಉದ್ಯೋಗಿಯ ಐನಾತಿ ಐಡಿಯಾಗಳನ್ನ ಕಂಡು ಪ್ರೇಕ್ಷಕರು ಫಿದಾ ಆಗಿದ್ರು. ತೆಲುಗಿನ ಲಕ್ಕಿ ಭಾಸ್ಕರ್ ಸಿನಿಮಾ ನೋಡಿ ಎಲ್ಲರೂ ಬೆರಗಾಗಿದ್ರು. ಆದ್ರೆ ಇದು ಜಸ್ಟ್ ಸಿನಿಮಾ ಅಷ್ಟೇ. ಈ ಸಿನಿಮಾ ಶೈಲಿಯಲ್ಲೇ ಖತರ್ನಾಕ್ ಆಟ ಆಡ್ತಿದ್ದ ಗ್ಯಾಂಗ್ ಒಂದು ಈಗ ಲಾಕ್ ಆಗಿದೆ. ಎಟಿಎಂನಿಂದ ಹಣ ಎಗರಿಸಿ ಬೇರೆಡೆಗೆ ಹೂಡಿಕೆಗೆ ಪ್ಲಾನ್. ಹಣ ಹಂಚಿಕೊಳ್ಳುವಾಗ ಕಿರೇಕ್ 43 ಲಕ್ಷದ ಜೊತೆ ಐನಾತಿಗಳು ಲಾಕ್. ಶಿವು, ಸಮೀರ್, ಮನೋಹರ್, ಗಿರೀಶ್, ಜಗ್ಗೇಶ್ ಮತ್ತು ಜಸ್ವಾಂತ್ ಇವರೆಲ್ಲ ಬೆಸ್ಟ್ ಫ್ರೆಂಡ್ಗಳು. ಶಿವು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಎಟಿಎಂಗಳಿಗೆ ಹಣ ಹಾಕುವ ಸೆಕ್ಯೂರ್ ವ್ಯಾಲ್ಯೂ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕ್ಯಾಶ್ ಆಫೀಸರ್ಗಳಾಗಿ ಕೆಲಸ ಮಾಡ್ತಿದ್ರು. ಎಟಿಎಂನಲ್ಲಿ ಹಣ ಹಾಕ್ತಾ ಎಟಿಎಂ ರಿಪೇರಿ ಕೆಲಸವನ್ನು ಕೂಡ ಮಾಡ್ತಿದ್ರು. ಆದ್ರೆ ಇವರೆಲ್ಲ ಲಕ್ಕಿ ಭಾಸ್ಕರ್ ಸಿನಿಮಾ ಶೈಲಿಯಲ್ಲಿ ಪ್ಲಾನ್ ಮಾಡಿದ್ದಾರೆ. ಎಟಿಎಂನಿಂದ ಹಣ ಎಗರಿಸಿ ಬೇರೆಡೆ ಇನ್ವೆಸ್ಟ್ ಮಾಡಿ ಡಬಲ್ ಮಾಡೋದು, ಆಡಿಟಿಂಗ್ ಹೊತ್ತಿಗೆ ಎಟಿಎಂ ಹಣವನ್ನ ಮತ್ತೆ ತಂದು ಇರಿಸುವಂತ ಪ್ಲಾನ್ ಮಾಡಿದ್ರು. ಹೀಗೆ 4-5 ಎಟಿಎಂನಿಂದ ಹಣ ಎಗರಿಸಿದ್ರು. ಈ ಪೈಕಿ 43.76 ಲಕ್ಷ ಹಣ ಎಗರಿಸಿ XUV ಕಾರ್ನಲ್ಲಿ ಇಟ್ಕೊಂಡು ಹಣ ಹಂಚಿಕೊಳ್ಳುವಾಗ ಕಿರಿಕಾಗಿದೆ. ಇದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಗೆ ಗೊತ್ತಾಗಿದೆ. ದಾಳಿ ಮಾಡಿದ ಪೊಲೀಸರು ಕದ್ದ ಹಣದ ಜೊತೆಗೆ 40 ಲಕ್ಷ ಮೌಲ್ಯದ ಕಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಟಿಎಂಗಳಿಗೆ ಹಣ ತುಂಬತಕ್ಕಂಥ ಒಂದು ಏಜೆನ್ಸಿಗಳೇನಿದ್ದಾವೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಿದ್ದು, ಅವರು ಈ 6 ಜನರು ಸೇರಿಕೊಂಡು ಈ ಏಜೆನ್ಸಿ ಮುಖಾಂತರ ಬೇರೆ ಬೇರೆ ಎಟಿಎಂಗಳಿಗೆ ಹಣವನ್ನು ತೆಗೆದುಕೊಂಡು ಲೋಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ಸ್ವಲ್ಪ ಮಟ್ಟದ ಹಣವನ್ನು ಕಡಿಮೆ ಲೋಡ್ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಆರೋಪಿಗಳು ಸಾಕಷ್ಟು ಮೊತ್ತದ ಹಣವನ್ನು ಲಪಟಾಯಿಸಿರ್ತಕ್ಕಂಥದ್ದು ಕಂಡುಬಂದಿದೆ. ಇನ್ನು ನಗರಪೇಟೆಯಲ್ಲಿ ವಿಕ್ರಮ್ ಕಾರ್ಯ ಎಂಬಾತನ ಚಿನ್ನದ ಅಂಗಡಿಯಲ್ಲಿ ತಮಿಳುನಾಡು ಮೂಲದ ಈ ನರೇಶ್ ಶರ್ಮಾ ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಿದ್ದ. ವಿವಿಧ ಅಂಗಡಿಗಳಿಗೆ ಚಿನ್ನ ಮಾರಿ ಕೊಟ್ಟ ಚಿನ್ನವನ್ನ ಕರಗಿಸಿ ಪ್ರತಿ ಬಾರಿ ಸ್ವಲ್ಪ ಹಣ ಎಗರಿಸ್ತಿದ್ದ. ಹೀಗೆ 3 ವರ್ಷದಲ್ಲಿ 9 ಕೆಜಿ ಚಿನ್ನ ಎಗರಿಸಿ ವಂಚನೆ ಮಾಡಿದ್ದಾನೆ. ಮಾಲೀಕನಿಗೆ ವಿಚಾರ ಗೊತ್ತಾಗಿ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದ. ಇದೀಗ ಪೊಲೀಸರು ನರೇಶ್ನನ್ನ ಬಂಧಿಸಿ 50 ಲಕ್ಷ ಮೌಲ್ಯದ 500 ಗ್ರಾಂ ಚಿನ್ನಾಭರಣ, 5 ಲಕ್ಷ ನಗದು ವಶಕ್ಕೆ ಪಡೆದಿದ್ದಾರೆ. ಚಿನ್ನಾಭರಣಗಳನ್ನು ಮಾರಾಟ ಮಾಡಿಕೊಡೋದಕ್ಕೆ ಅಂತ ಹೇಳಿ ವಂಚನೆ ಮಾಡಿ ಅಪಾರ ಪ್ರಮಾಣದ ಚಿನ್ನಾಭರಣಗಳನ್ನು ಸ್ವಂತಕ್ಕೆ ಬಳಸಿಕೊಂಡಿರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಹಲಸೂರುಗೇಟ್ ಪೊಲೀಸ್ ಠಾಣೆಯವರು ಬಂಧಿಸಿದ್ದಾರೆ. ಏನೇ ಹೇಳಿ ಹಣ ಮಾಡಲು ಅಡ್ಡದಾರಿ ಹಿಡಿದಿದ್ರು. ಐಷಾರಾಮಿ ಜೀವನಕ್ಕಾಗಿ ಉಂಡ ಮನೆಗೆ ದ್ರೋಹ ಬಗೆದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.